ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಏಕಾದಶಿ ವ್ರತ ತುಂಬ ಮಹತ್ತರವಾದದ್ದು. ಏಕಾದಶಿ ಉಪವಾಸವೂ ತುಂಬ ಮಹತ್ತರವಾದದ್ದು ಹಾಗೂ ವ್ರತ ಆಚರಣೆಯೂ ಅಷ್ಟೇ ಸುಲಭವಾದದ್ದು. ಎಲ್ಲರೂ ಆಚರಣೆ ಮಾಡುವಂಥ ವ್ರತ ಹಾಗೂ ಕಡ್ಡಾಯವಾಗಿ ಆಚರಣೆ ಮಾಡಲೇಬೇಕಾದಂತಹ ವ್ರತ ಏಕಾದಶಿ ವ್ರತ. ಭಗವಂತ ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳಲು ಕೊಟ್ಟಿರುವಂಥ ಸುಲಭವಾದ ವ್ರತ ಹಾಗೂ ಅಷ್ಟೇ ಪವಿತ್ರತೆ ಮಹತ್ತರವಾದಂಥ ವ್ರತ ಏಕಾದಶಿ ವ್ರತನ. ಆದ್ದರಿಂದ ಏಕಾದಶಿ ವ್ರತವನ್ನು ಉಪವಾಸವನ್ನು ನೇಮ ನಿಷ್ಠೆಯಿಂದ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡಬೇಕು. ರಾಯರು ಇಂದಿಗೂ ಬೃಂದಾವನದಲ್ಲಿದ್ದು ಪ್ರತಿ ಏಕಾದಶಿಯನ್ನು ಆಚರಣೆ ಮಾಡುತ್ತಾರೆ. ನಿರ್ಜಲ ಉಪವಾಸ ರಾಯರು ಏಕಾದಶಿ ವ್ರತನ ಆಚರಣೆ ಮಾಡುತ್ತಾರೆ. ಆದ್ದರಿಂದ ರಾಯರ ಭಕ್ತರಾದ ನಾವು, ಮಕ್ಕಳಾದ ನಾವು ರಾಯರೊಂದಿಗೆ ಏಕಾದಶಿ ವ್ರತನ ಆಚರಣೆ ಮಾಡಿದರೆ ರಾಯರಿಗೆ ಹತ್ತಿರ ಆಗುತ್ತೇವೆ, ರಾಯರು ಮೆಚ್ಚಿಕೊಳ್ಳುತ್ತಾರೆ ಹಾಗೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ. ಆದ್ದರಿಂದ ಪ್ರತಿಯೊಂದು ಏಕಾದಶಿಯನ್ನು ಆಚರಣೆ ಮಾಡಬೇಕು. ಇನ್ನು ಕೆಲವರು ನನಗೆ ಪ್ರಶ್ನೆ ಕೇಳಿದ್ರು, ಇಷ್ಟು ಏಕಾದಶಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡ್ಬೋದಾ ಅಂತ. ನೋಡಿ, ಏಕಾದಶಿ ವ್ರತನ ಜೀವನ ಪರ್ಯಂತ ಮಾಡಲೇಬೇಕು. ಅಂದಿನ ದಿನ ನಿಷಿದ್ಧ ಪದಾರ್ಥಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ಯಥಾಶಕ್ತಿಯಾಗಿ ಉಪವಾಸ ಇದ್ದು ಸಂಪೂರ್ಣವಾಗಿ ಹರಿನಾಮ ಸ್ಮರಣೆ, ರಾಯರ ಸ್ಮರಣೆ ಮಾಡುತ್ತಾ ಏಕಾದಶಿ ವ್ರತನ ಆಚರಣೆ ಮಾಡಬೇಕು. ಒಂದು ಏಕಾದಶಿ ವ್ರತನ ಆಚರಣೆ ಮಾಡಿದರೆ 21 ಗುರುವಾರ ಉಪವಾಸ ಇದ್ದಷ್ಟಕ್ಕೂ ಫಲ. ಒಂದು ಏಕಾದಶಿ ಉಪವಾಸ = 21 ಗುರುವಾರ ಉಪವಾಸ ಇದ್ದಕ್ಕೆ ಸಮ. ಆದ್ದರಿಂದ ಪ್ರತಿಯೊಬ್ಬರು ಏಕಾದಶಿ ವ್ರತನ ಆಚರಣೆ ಮಾಡಿ ಹರಿವಾಯು ಗುರುಗಳ ಅನುಗ್ರಹ ಪಡೆದುಕೊಳ್ಳೋಣ. ಎಲ್ಲರಿಗೂ ರಾಯರಿದ್ದಾರೆ.